ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ರಾಯಲ್ ಎನ್ಫೀಲ್ಡ್ರವರ ಹಿಮಾಲಯನ್ 450 ಬೈಕ್ನ, ಅಂದರೆ ಅದರದ್ದು ಸ್ಕೇಲ್ ಮಾಡಲ್ ಬೈಕ್ನ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಇದು ನಾನು ಫ್ಲಿಪ್ಕಾರ್ಟಿಂದ ಆರ್ಡ್ರ್ ಮಾಡಿದೆ. ಇದು ಅರೌಂಡು ನನಗೆ 1500 ರುಪೀಸ್ ಆಯಿತು. ಸ್ವಲ್ಪ ಕಾಸ್ಟ್ಲಿನೇ ಅಂತ ಅನಿಸುತ್ತೆ ನನಗೆ. ಇದು ಓಪನ್ ಬಾಕ್ಸ್ ಡೆಲಿವರಿ ಇತ್ತು, ಅದಕ್ಕೆ ಮೇಲ್ಗಡೆ ಬಾಕ್ಸ್ನ ಆಲ್ರೆಡಿ ಓಪನ್ ಮಾಡಿದ್ದಾರೆ. ಬನ್ನಿ ಫ್ರೆಂಡ್ಸ್, ಯಾವ ಥರ ಇದೆ ಅಂತ ನೋಡೋಣ. ಹಿಮಾಲಯನ್ 450 ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ. ಬನ್ನಿ ಬಾಕ್ಸ್ ಓಪನ್ ಮಾಡೇ ಬಿಡೋಣ. ಇದು ನಿಮಗೆ ವಿತ್ ಸ್ಟ್ಯಾಂಡಿಂಗ್ ಫ್ರೇಮ್ ಬರುತ್ತೆ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ಹಿಮಾಲಯನ್ 450. ಈ ಫ್ರೇಮ್ನ ನೀವು, ಇದೇನಿದೆ ಸ್ಟ್ಯಾಂಡಿಂಗ್ ಫ್ರೇಮು, ಇದನ್ನು ನೀವು ರಿಮೂವ್ ಮಾಡ್ಬೋದು ಸ್ಕ್ರೂ ಡ್ರೈವರ್ ತಗೊಂಡು. ನೋಡಿ ತೋರಿಸ್ತೀನಿ ನಿಮಗೆ. ಈ ಥರ ಸ್ಕ್ರೂ ಡ್ರೈವರಿಂದ ರಿಮೂವ್ ಮಾಡಿಬಿಡ್ಬೋದು. ನೋಡಿ ಬಂದೇ ಬಿಡ್ತು. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ. ತುಂಬ ಚೆನ್ನಾಗಿ ಡೀಟೈಲ್ಡಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಸಸ್ಪೆನ್ಸನ್ ಇದೆ, ಬ್ಯಾಕ್ ಸಸ್ಪೆನ್ಸನ್ನು, ವೀಲೆಲ್ಲ ರೊಟೇಟ್ ಆಗುತ್ತೆ. ನನಗೆ ವೀಲೆಲ್ಲ ತುಂಬ ರಿಯಲಿಸ್ಟಿಕ್ ಥರ ಫೀಲ್ ಬರ್ತಾ ಇದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ರಬ್ಬರ್ ಟೈರ್ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ನೋಡಿ ಮುಂದ್ಗಡೆ ವೀಲೆಲ್ಲ ರೊಟೇಟ್ ಆಗುತ್ತೆ, ರಬ್ಬರ್ ಟೈರು. ನೋಡಿ ಇಲ್ಲಿ ಡಿಸ್ಕ್, ನೋಡಿ ಬ್ರೇಕ್ದು ಡಿಸ್ಕ್ ಇನ್ನೂ ಚೆನ್ನಾಗಿ ಡೀಟೇಲ್ಡಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಹಿಂದ್ಗಡೆದು ಡಿಸ್ಕ್ ಇದೆ. ಇದು ಸೈಲೆನ್ಸರ್ ನೋಡಿ ಯಾವ ಥರ ಕಾಣಿಸ್ತಾ ಇದೆ ಅಂತ. ಎಂಜಿನ್ ಪಾರ್ಟ್ ನೋಡಿ ಫ್ರೆಂಡ್ಸ್, ಯಾವ ಥರ ಇದೆ ಎಂಜಿನ್ ಪಾರ್ಟು. ನಿಮಗೆ ಒರಿಜಿನಲ್ ವೆಹಿಕಲಲ್ಲಿ, ಒರಿಜಿನಲ್ ಬೈಕಲ್ಲಿ ಯಾವ ಥರ ಎಂಜಿನ್ದು ಡೀಟೇಲ್ಸ್ ಇದೆ ಅದೇ ಥರ ಕಾಣಿಸ್ತಾ ಇದೆ. ನೋಡಿ ಸೇಫ್ ಗಾರ್ಡು, ಮಡ್ ಗಾರ್ಡು ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಸ್ಟ್ಯಾಂಡ್ ಬರುತ್ತೆ, ಬರುತ್ತೆ ನೋಡಿ ಸೈಡ್ ಸ್ಟ್ಯಾಂಡ್ ಇದು. ನೋಡಿ ಯಾವ ಥರ ಕಾಣಿಸ್ತಾ ಇದೆ. ಇದು ಓಕೆ, ಇನ್ನೊಂದು ಸ್ಟ್ಯಾಂಡ್ ಕೊಟ್ಟಿದ್ದಾರೆ, ಡಬಲ್ ಸ್ಟ್ಯಾಂಡು. ಇದು ಬರುತ್ತಾ? ಡಬಲ್ ಸ್ಟ್ಯಾಂಡ್ ಬರಲ್ಲ ಅನಿಸುತ್ತೆ. ಡಬಲ್ ಸ್ಟ್ಯಾಂಡ್ ಏನು ಬರಲ್ಲ. ಓಕೆ, ಸುಮ್ಮನೆ ಬಿಲ್ಡ್ ಮಾಡಿದ್ದಾರೆ, ಇದನ್ನು ಅಟ್ಯಾಚ್ ಮಾಡಿದ್ದಾರೆ ಡಬಲ್ ಸ್ಟ್ಯಾಂಡನ್ನ. ಬಟ್ ಏನು ಬರಲ್ಲ ಅದು. ನಿಮಗೆ ಸೈಡ್ ಸ್ಟ್ಯಾಂಡ್ ಮಾತ್ರ ಬರುತ್ತೆ ಈ ಥರ. ನೋಡಿ ಫ್ರೆಂಡ್ಸ್, ಯಾವ ಥರ ಕಾಣಿಸ್ತಾ ಇದೆ ನಿಮಗೆ ಅಂತ. ತುಂಬ ಚೆನ್ನಾಗಿ ಒರಿಜಿನಲ್ದು ಏನಿದೆ ಹಿಮಾಲಯನ್ 450 ಬೈಕು, ಅದೇ ಥರ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ನೋಡಿ ಚೈನ್ನ ಜಸ್ಟ್ ಅಟ್ಯಾಚ್ ಮಾಡಿದ್ದಾರೆ, ಅದೇನು ತಿರ್ಗಲ್ಲ ಚೈನು, ಜಸ್ಟ್ ಅಟ್ಯಾಚ್ ಮಾಡಿದ್ದಾರೆ. ನೋಡಿ ಸೀಟೆಲ್ಲ ಯಾವ ಥರ ಇದೆ, ಚೆನ್ನಾಗಿದೆ. ಸೀಟೆಲ್ಲ ಗಟ್ಟಿಯಾಗಿದೆ, ಪ್ಲ್ಯಾಸ್ಟಿಕ್ ಏನಲ್ಲ ಇದು, ಸಾರಿ ಇದು ರಬ್ಬರ್ದೇನಲ್ಲ. ನೋಡಿ ಎಕ್ಸ್ಟ್ರಾ ಅಟ್ಯಾಚ್ಮೆಂಟ್ಸ್ ಏನು ಬರುತ್ತೆ ನಿಮಗೆ ಬೈಕಿಗೆ ಬ್ಯಾಕ್ ಸೈಡು, ಅದನ್ನು ಸಹ ಕೊಟ್ಟಿದ್ದಾರೆ. ನಂಬರ್ ಪ್ಲೇಟು, ಇಂಡಿಕೇಟರ್ಸು, ಮುಂದ್ಗಡೆ ಹೆಡ್ಲೈಟು ಎಲ್ಲ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮಿರರ್ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ. ಮಿರರು ಕೊಟ್ಟಿದ್ದಾರೆ, ಡಬಲ್ ಮಿರರು. ಆಮೇಲೆ ಇದು ನೋಡಿ ಹ್ಯಾಂಡಲ್ ನೋಡಿ ಯಾವ ಥರ ಆ ಕಡೆ ಈ ಕಡೆ ತಿರುಗುತ್ತೆ ಅಂತ. ಹೆಡ್ಲೈಟ್ ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ. ಇದು ಜಸ್ಟ್ ಹೆಡ್ಲೈಟು, ಏನು ಲೈಟ್ ಏನು ಬರಲ್ಲ ಇದು. ನೋಡಿ ಟ್ಯಾಂಕ್ ಎಲ್ಲ ಯಾವ ಥರ ಕಾಣಿಸ್ತಾ ಇದೆ, ಟ್ಯಾಂಕು, ಆಮೇಲೆ ಸ್ಪೀಡೋಮೀಟರು, ಪ್ರತಿಯೊಂದು ಚೆನ್ನಾಗಿ ಡೀಟೈಲ್ಡಾಗಿ ಬಿಲ್ಡ್ ಮಾಡಿದ್ದಾರೆ. ನಾವು ಪೆಟ್ರೋಲ್ ಹಾಕಿಸ್ತೀವಲ್ಲ ಆ ಪ್ಲೇಸ್ನೂ ಸಹ ಬಿಲ್ಡ್ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್ ಯಾವ ಥರ ಕಾಣಿಸ್ತಾ ಇದೆ ಅಂತ.
ಬನ್ನಿ ಫ್ರೆಂಡ್ಸ್, ನಿಮಗೆ ಇದನ್ನು ಇನ್ನೂ ಡೀಟೇಲ್ಡಾಗಿ ಹತ್ತಿರದಿಂದ ಕ್ಲೋಸಪ್ಪಲ್ಲಿ ತೋರಿಸ್ತೀನಿ. ಅವಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ನಿಮಗೆ. ಬನ್ನಿ ನೋಡೋಣ.
ಫ್ರೆಂಡ್ಸ್, ನೀವು ಈ ಥರ ಸ್ಕೇಲ್ ಮಾಡಲ್ ಬೈಕ್ನ ಮಕ್ಳಿಗೋಸ್ಕರ ಪರ್ಚೇಸ್ ಮಾಡಬಹುದು. ಅವ್ರಿಗೆ ತುಂಬ ಖುಷಿಯಾಗುತ್ತೆ. ಈ ಥರ ಚಿಕ್ಕ ಬೈಕ್ನ ನೋಡಿ ಆಟ ಆಡೋಕ್ಕೆಲ್ಲ, ಇಲ್ಲಾಂದರೆ ನಿಮಗೆ ಸ್ಕೇಲ್ ಮಾಡಲ್ ಬೈಕು, ಕಾರು ಇದನ್ನೆಲ್ಲ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋಕ್ಕೆ ಹಾಬಿ ಇದ್ದರೆ ಅದಕ್ಕೂ ಸಹ ಪರ್ಚೇಸ್ ಮಾಡ್ಬೋದು. ಚೆನ್ನಾಗಿದೆ. ಇಲ್ಲಾಂದರೆ ನೀವು ಮನೆಯಲ್ಲಿ ಶೋಕೇಸಲ್ಲಿ ಇಡೋಕ್ಕೆ ಅದಕ್ಕೂ ಚೆನ್ನಾಗಿರುತ್ತೆ. ಇಲ್ಲ ಕಾರಲ್ಲಿ ಮುಂದುಗಡೆ ಇಟ್ಕೋತೀನಿ ಸ್ಟೈಲಾಗಿ ಅಂದರೆ ಅದಕ್ಕೂ ಎಲ್ಲ ಚೆನ್ನಾಗಿರುತ್ತೆ. ನೋಡೋಕ್ಕೆ ಜನ ಎಲ್ಲ ನೋಡಿದ್ರೆಲ್ಲ ಒಂದು ಸರಿ ಅಟ್ರ್ಯಾಕ್ಟ್ ಆಗ್ತಾರೆ. ಇದನ್ನು ನೀವು ಶೋಕೇಸಲ್ಲಿ ಇಟ್ಟಿದ್ರು ಅಟ್ರ್ಯಾಕ್ಟ್ ಆಗ್ತಾರೆ, ಕಾರಲ್ಲಿ ಇಟ್ಟಿದ್ರೂ ಅಟ್ರ್ಯಾಕ್ಟ್ ಆಗ್ತಾರೆ, ಕೇಳ್ತಾರೆ ಇದನ್ನು ನೀವು ಎಲ್ಲಿ ತೊಗೊಂಡ್ರಿ, ಚೆನ್ನಾಗಿದೆ ತುಂಬ ಅಂತ ತುಂಬ ಅಟ್ರ್ಯಾಕ್ಟ್ ಮಾಡುತ್ತೆ. ಇದು ಸ್ಕೇಲ್ ಮಾಡಲು ತುಂಬ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಅದಕ್ಕೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.